ಗುರುಜಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳ್ತಿದ್ರಿ, ಮಕ್ಕಳ ದಿನಾಚರಣೆಯ ಪ್ರಯುಕ್ತ ನಾವೆಲ್ಲರೂ ಹುಟ್ಟಿನಿಂದ ಸಾಯೋವರೆಗೂ ನಮ್ಮ ತಾಯಿ ತಂದೆಯರಿಗೆ ಮಕ್ಕಳಂತ ಒಂದು ಮೃದುವಾದ ಒಂದು ನಿಸ್ವಾರ್ಥತೆಯ ಮನಸ್ಸಿರ್ಬೇಕು ಯಾವತ್ತು ಅಂತ ಹೇಳ್ತಾ ಇದ್ರಿ. ನಿಜ ನೋಡಿ, ಮಕ್ಕಳಿರಲ್ಲವ ಮನೆ ತುಂಬಾ ಅಂತಾರೆ. ಇವತ್ತಿನ ದಿವಸ ಆ ಕಾಲದಲ್ಲಿ ನೀವು ನೋಡ್ಬೋದು, ಎಲ್ಲರಿಗೂ ಶಾಂತಿಯಾಗಿರ್ತಿದ್ದೇನೋ ಅಂದ್ರೆ ತಾತ ಅಜ್ಜಿ ಅಂದ್ರೆ ಮಕ್ಕಳಿರ್ಬೇಕು, ಓಡಾಡ್ತಿರ್ಬೇಕು, ಗುಂಡಿಗೆ ಪುಟ್ದಾಗಿ ಎಷ್ಟು ಚೆನ್ನಾಗಿರುತ್ತೆ, ಬಿಟ್ಕೊಂಡು ಓಡಾಡ್ತವೆ, ಅದಕ್ಕೆಲ್ಲ ಗೆಜ್ಜೆ ಹಾಕಿ ಆ ಸೊಂಟಕ್ಕೆ ವಿಶೇಷವಾಗಿ ಉಡ್ದಾರ ಹಾಕಿ ಏನು ಪುಟ್ದಾಗಿರುತ್ತೆ ಅಂತೀರ. ನೀವೆಲ್ಲ ಹೇಳಿದ್ರಲ್ಲ ಟಿವಿಲಿ ಏನು ಮುಂಡೆವು ಅಂತೆಲ್ಲ ಬೈತಾರೆ ಗುರುಗಳು ಅಂದ್ರಲ್ಲ, ಈಗ ಸಾಧಾರಣ ಒಂದು ಪುಟ ಎಷ್ಟು ಮುದ್ದಾಗಿರೋದ ಎಷ್ಟು ಚೆನ್ನಾಗಿದೆ ಮುಂಡೆದು ಅನ್ನಲ್ವಾ? ನಿಮ್ ಯೋಗ್ತೆಗೆ ನೀವು ಅಂದಿರ್ತೀರ ಇಲ್ವಾ? ಅದೇ ಭಾವನೆ ನಮಗೆ ಮೊದಲಿಂದ ಬಂದಿದೆ ಅಷ್ಟೇ. ನೋಡಿ, ಒಂದು ಮಗುನ ನೋಡಬೇಕು ಅಂದರೆ ಅಂಥ ಒಂದು ಮಗುನ ಮುದ್ದಾಡ್ತೀವಲ್ಲ, ಹೆಣ್ಮಗುನೋ ಗಂಡು ಮಗುನೋ ಎಷ್ಟು ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಆ ಕಾಲದಲ್ಲಿ ಮರ್ಫಿ ಅಂತಿತ್ತು, ಮರ್ಫಿ ರೇಡಿಯೋ ಅಂತಿತ್ತು. ಆ ಕಾಲದಲ್ಲಿ ಮರ್ಫಿ ಬಿಡನಾಗಿತ್ತು, ಗುಂಡಿಗಿತ್ತು. ಈ ಕಾಲದ ಮಕ್ಕಳನ್ನ ಇವರುಗಳು ಒಳ್ಳೆ ಅಂತ ನಡ್ಕೊಂಡು ಹೊರಟಾಗಿರುತ್ತೆ. ಅಂದರೆ ತಾಯಿಂದ್ರು ಕೂಡ ಮಕ್ಕಳ ಆರೈಕೆಯನ್ನು ಸರಿಯಾಗಿ ಗೊತ್ತಿಲ್ಲ ರೀ, ಖಂಡಿತವಾಗ್ಲೂ ಮಾಡ್ತಾ ಇಲ್ಲ. ಇವರೇನಾದರೂ ಆರೈಕೆ ಮಾಡಬೇಕಾದ್ರೆ ಗರ್ಭಿಣಿ ಸ್ತ್ರೀರು ತದನಂತರ ಏನೋ ಒಂದು ಮಗು ಹುಟ್ಟಾದ ಮೇಲೆ ಎಷ್ಟು ಚೆನ್ನಾಗಿ ಅದು ಪೋಷಣೆ ಮಾಡಬೇಕು. ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ, ಮಕ್ಕಳ ದಿನಾಚರಣೆ ಅಂದರೆ ಚಿಕ್ಕ ಎಳೆ ಮಗುವಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಎಲ್ಲ ತಾಯಿ ಪಾಠ ಹೇಳ್ಕೊಡ್ತೀನಿ ಕೇಳಿ. ಎದೆ ಹಾಲನ್ನು ಪ್ರತಿಯೊಬ್ಬರು ಕುಡಿಸ್ಬೇಕು. ಏನು ಯಾವತ್ತೋ ಬಿಕ್ನಾಸಿ ಬಾಟ್ಲ್ದು ಎತ್ಕೊಂಡು ಆ ಪ್ಲಾಸ್ಟಿಕ್ದೆಲ್ಲ ಹಾಲು ಹಾಕಿದ್ರೆ, ಆ ಪೌಡ್ರ್ ಹಾಲು ಮಿಕ್ಸ್ ಮಾಡಿಕೊಂಡು ಒಳ್ಳೆಯಲ್ಲಿ ಹಾಕಿದ್ರೆ ಏನು ಚೆನ್ನಾಗಿರುತ್ತೆ. ಅದಕ್ಕೆ ನೀನು ನನ್ನನ್ನು ಬೇರೆ ಥರ ಕಾಣ್ತಾ ಇದೆಯಾ, ಯಾವುದೋ ಬಾಟ್ಲಲ್ಲಿ ಕುಡಿಸ್ತಾ ಇದೆಯಾ, ಅದಕ್ಕೋಸ್ಕರ ಜನ್ಮದಲ್ಲಿ ನಿನ್ನ ಹತ್ರ ಇರಲ್ಲ ಅಂತ ಆ ಒಂದು ಭಾವನೆ ತಂದೆ ಮಕ್ಕಳಿಗೆ, ತಾಯಿ ಮಕ್ಕಳಿಗೆ ಇರೋದಿಲ್ಲ. ಎಲ್ಲ ಏನಾಗುತ್ತೆ, ಬಿಟ್ಟೋಗ್ತಾ ಇರುತ್ತೆ. ಆ ವಾತ್ಸಲ್ಯ ಎಲ್ಲ ಬರಬೇಕು. ಪ್ರತಿಯೊಬ್ಬರೂ ಆ ಮಕ್ಕಳು ತಾಯಿಂದ್ರು ಎದೆ ಹಾಲನ್ನ ಕುಡಿಸ್ತಕ್ಕಂಥ ಅವಕಾಶವನ್ನು ಮಾಡ್ಕೋಬೇಕು. ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಆರೋಗ್ಯಕ್ಕೂ ಒಳ್ಳೆಯದು, ಕ್ಷೇಮ ಸ್ಥೈರ್ಯ. ಅದಕ್ಕೋಸ್ಕರ ಏನು ಹೇಳುತ್ತೆ, ಸ್ತನರೂಪೇಣ ಮಹಾಲಕ್ಷ್ಮಿ ನಮೋಸ್ತುತೆ. ಲಕ್ಷ್ಮಿ ಹೇಳ್ತಾಳಂತೆ, ಇಂಥ ಒಂದು ಜಗತ್ತಲ್ಲಿ ಸೃಷ್ಟಿ ಮೂಲವಾಗಿರ್ತಕ್ಕಂಥ ತಾಯಿ ತಾನು ಮಕ್ಕಳಿಗೆ ಎಷ್ಟು ಶ್ರೇಯಸ್ಸನ್ನು ಕೋರ್ತಾಳೋ ಅಷ್ಟು ಚೆನ್ನಾಗಿ ನಿಮ್ಮ ಬಾಂಧವ್ಯ ಹೊಂದ್ಕೊಂಡಿರುತ್ತೆ. ಇದು ಸಂತೋಷ. ಇದಾದ್ಮೇಲೆ ಏನು ಮಾಡ್ತಾರೆ, ಮಗು ಸ್ವಲ್ಪ ಬೆಳೀತಾ ಬಂತು. ಅದಕ್ಕೇನು ಮಾಡೋದು ಗೊತ್ತಾ, ಆಟ ಸಾಮಾನು ಹಾಕ್ಬಿಡೋದು, ಅದಕ್ಕೇನೋ ಕಪ್ಪಲ್ಲಿ ಹಾಕ್ಕೊಟ್ಬಿಡೋದು, ಏನೋ ಡಬ್ಬ ಅದನ್ನು ಪುಡಿ ಎಲ್ಲ ಹಾಕಿ ಹಿಂಗಿಟ್ಟು ಕಲಿಸ್ಮೇಲೆ ಹೋಗ್ರ ಲಕ್ಷ್ಮಣ ಒಂದು ಹಣ್ಣುಗಳೆಲ್ಲ ಕತ್ತರಿಸಿ ಅದನ್ನೆಲ್ಲ ತಿನ್ಸೋದು ಏನಿಲ್ಲ. ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಮಕ್ಕಳ ದಿನಾಚರಣೆಗೆ ಏನು ಅಂದರೆ, ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಒಳ್ಳೆ ಪೋಷಣೆ ಅಂದರೆ, ಇವತ್ತು ಅನಾಥಾಶ್ರಮಕ್ಕೋ ಕ್ರೀಚ್ಕೋ ಇವತ್ತು ಬಿಸಾಕ್ತೀರಾ, ನೀವು ಕರ್ಕೊಂಡು ಹೋಗಿ ಆ ಕ್ರೀಚ್ಗೆ ಹಾಕ್ಬಿಟ್ಟು 2 ಅವರ್ಸ್ ನೀವು ಯಾವುದೋ ಒಂದು ಕೆಲಸಕ್ಕೆ ಹೋಗೋಸ್ಕರ ನೀವು ಆ ಕೆಲಸದಲ್ಲಿ ಇವ್ರಿಗೇನು ಮಾಡ್ತೀರಾ, ಕ್ರೀಚ್ಗೆ ಹಾಕಿ ಅಂತೀರಾ. ಕ್ರೀಚ್ ಅವರೇನೋ ನೋಡ್ಕೊತಾರೆ, ನಿಮ್ಮ ಥರ ನೋಡ್ಕೊತಾರೆ. ಅದೇ ಅಜ್ಜಿ ತಾತಂದ್ರೇನಾದ್ರು ಸ್ವಂತ ಮನೇಲಿ ಇದ್ದಿದ್ರೆ ಅಜ್ಜಿ ನೋಡೋಳು, ತಾಯಿಯವ್ರ ತಾಯಿನೋ ತಂದೆಯವ್ರ ತಾಯಿನೋ ಆ ಮನೇಲಿ ಇದ್ದಿದ್ರೆ ಆ ಮೊಮ್ಮಕ್ಕಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು. ಅದಕ್ಕೆ ಆ ಪಾಲನೆ ಪೋಷಣೆ ಚೆನ್ನಾಗಿತ್ತು ನಮ್ಮ ಥರ ಗುಂಡಿಗೆ. ಅರ್ಥ ಆಯ್ತಾ? ಯಾವ ಕಾಲಕ್ಕೋ ಈ ಕಾಲದ ಮಕ್ಕಳನ್ನ ಉಫ್ ಅಂದರೆ ಯಾವಾಗ ಬಿದ್ದು ಹೋಗುತ್ತೋ, ಯಾವ ರೋಗ ಬರುತ್ತೋ ಗೊತ್ತಾಗಲ್ಲ. ಆದರೆ ನೋಡಿ, ಬಡವ್ರ ಮಕ್ಕಳು ಅಂತೀವಿ, ಬಡವ್ರ ಮಕ್ಕಳು ಇವತ್ತು ಮಣ್ಣು ಕಲ್ಲು ಜಲ್ಲಿ ಎಲ್ಲ ಬಿಸಾಕ್ತಿಟ್ಕೊಳ್ಳಿ. ನೀವೆಲ್ಲ ಹೈಜೆನಿಕ್ ಅಪ್ಪ ಫುಡ್ಡು ನೋಡಿ, ಎಲ್ಲ ಧೂಳು ಬಂದ್ಬಿಡುತ್ತೆ ಮಗಳಿಗೆ, ಕರಡಿ ಹಾಕಪ್ಪ, ಕಿಟಕಿ ಹಾಕು, ಇದೆಲ್ಲ ನೀವು ಪಾಲನೆ ಪೋಷಣೆ ಮಾಡೋದು. ಅದೇ ಮಣ್ಣು ತೆಗೆದು ಹಾಕೋರು, ಕಲ್ಲು ತೆಗೆದು ಹಾಕೋರು, ಕೂಲಿ ಕೆಲಸ ಮಾಡೋರು, ಇವರೆಲ್ಲ ಎಷ್ಟು ಕಷ್ಟಪಡ್ತಾರೆ. ಅವರು ಆ ಮಕ್ಕಳು ಮಣ್ಣು ತಿನ್ನತ್ವೆ, ಧೂಳಲ್ಲಿರುತ್ತೆ, ಏನಂದರೆ ಅದು ತಿನ್ಕೊಂಡು ಆಡತ್ವೆ, ಒಡ್ಡೊಡ್ಡಾಗಿ ಬೆಳೆದಿಲ್ವಾ, ಚೆನ್ನಾಗಿಲ್ವಾ? ಅಂದರೆ ಆ ಕಾಲದಲ್ಲಿ ಏನು ಮಾಡೋರು, ಮಣ್ಣು ಜೊತೆ ಆಟ ಆಡೋಕ್ಕೂ ಬಿಡೋರು ಮಕ್ಕಳನ್ನ, ಹೆಂಗೆ ಬೇಕಾದ್ರೆ ಹಾಕಿ ಸಾಕೋರು, ಜೊತೆಗೆ ಇರೋರು. ಆ ಜೊತೆಗ ಮಕ್ಕಳ ಸಮೇತ ನಾವು ಆಟ ಆಡ್ತಾ ಇದ್ದ ಸಮಯದಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ಅಜ್ಜಿ ತಾತಂದ್ರು ಅನ್ನೋ ರೀತಿ ಇರಬೇಕು. ಈ ಮಕ್ಕಳಿಗೆ ತಿಂಡಿ ತಿನಿಸುಗಳನ್ನ ನೀವು ಪ್ರೀತಿಯಿಂದ ತಿನ್ಸಿದ್ರೆ ಉತ್ತಮ. ಅವ್ರು ಏನೋ ತಿನ್ಸ್ಬಿಟ್ಟು ಹೋಗ್ತಾರೆ ಅಂದರೆ ಏನು ಗ್ಯಾರಂಟಿ? ನೀವು ಇವತ್ತು ದಿವಸ ಬಿಟ್ಟು ಹೋಗ್ತೀರಾ, ಆ ಮಕ್ಕಳು ಅಯ್ಯೋ ಒಂದಿರುತ್ತೆ, ಅಮ್ಮ ಅನ್ನಂಗಿಲ್ಲ ಬಿಡಂಗಿಲ್ಲ, ಅದಕ್ಕೆ ಗೊತ್ತೇ ಇಲ್ಲ ಅಮ್ಮ ಅಪ್ಪ ಅನ್ನೋದು ಯಾರು ಅಂತ. ಅದೇನು ಮಾಡುತ್ತೆ, ಆ ಪಕ್ಕದಲ್ಲಿರೋ ಆಂಟಿನೇ ಅಮ್ಮ ಅನ್ನತ್ತೆ. ಆ ಅಕಸ್ಮಾತ್ ಆಂಟಿ ಚೆನ್ನಾಗಿದ್ರೆ ನಿಮ್ಮ ಯಜಮಾನ್ರಲ್ಲಿ ಹೋಗ್ತಾ ಇದ್ರೆ ನಾಳೆ ದಿವಸ ಅದನ್ನೇ ಅಮ್ಮ ಅಂದ್ರೆ ಏನು ಮಾಡ್ತೀರಾ? ಅಂಥ ಪರಿಸ್ಥಿತಿ ಎಷ್ಟೋ ಜನಕ್ಕೆ ಬಂದಿದೆ. ಅದನ್ನು ಹೇಳ್ಕೊಂಡಿದ್ದಾರೆ. ಇವತ್ತು ಅದನ್ನು ಯಾಕೆ ಎತ್ತಿಡ್ತಾ ಇದ್ದೀನಿ ಅಂದರೆ, ಅರ್ಥ ಆಗಲಿ ದಡ್ಡ ಶಿಖಾಮಣಿಗಳೇ ಅಂತ. ಪ್ರತಿಯೊಬ್ಬನಿಗೂ ಹೇಳ್ತೀನಿ ಕೇಳಿ, ಜೀವನದಲ್ಲಿ ನಾನು ಹೇಳೋ ಪ್ರತಿಯೊಂದು ಘಟನೆಗಳು ಯಾರ್ದಾದ್ರೂ ಒಬ್ಬರ ಮನೆಯಲ್ಲಿ ನಡೆಯುತ್ತೆ, ನಡೀತಾನೇ ಇದೆ, ಮುಂದಕ್ಕೂ ನಡೀತಾನೆ ಇರುತ್ತೆ. ಆದರೂ ಸಹ ನೀವುಗಳು ಎಲ್ರಿಗೂ ಅದೇ ಕುಂಬಳಕಾಯಿ ಕಳ್ಳ ಅಂತ ಹೆಗಲ್ಮುಟ್ಟು ನೋಡ್ಕೊಂಡು ಕೂತ್ಕೊಂಡು ನಮ್ಗೆ ಯಾಕೆ ಬೈತೀರಾ ಅಂತ ಅನ್ಕೋಕೂಡ್ದು. ಆದರೆ ಈ ಸತ್ಯ ಘಟನೆ ಒಪ್ಕೋಬೇಕಾದ ವಿಚಾರ. ಮಕ್ಕಳಿಗೆ ಯಾವ ಕಾಲಕ್ಕೂ ಹಲ್ಲು ಬರೋ ಸಮಯಕ್ಕೆ ಕಚ್ಚಬೇಕು ಅನ್ನುತ್ತೆ. ಆ ಕಚ್ಚಬೇಕು ಏನು ಮಾಡ್ತಾರೆ, ಆ ಕಾಲದಲ್ಲಿ ನಾವೆಲ್ಲ ಏನು ಮಾಡ್ತೀವಿ, ಓಮ್ ಬಿಸ್ಕೆಟ್ ಕೊಡ್ತಾ ಇದ್ವಿ. ಈಗ ನೀವೇನು ಕೊಡ್ತೀರಾ, ಪುಟ್ಗೋಸಿ ಪ್ಲಾಸ್ಟಿಕ್ಕು, ಅದನ್ನು ಕಚ್ಕೊಂಡು ತಿಂತಾ ಇದ್ರೆ ರೋಗ ಬರಲ್ವಾ, ಭೇದಿ ಬರಲ್ವಾ? ಅದಕ್ಕೆ ಯಾವ ಕಾಲಕ್ಕೂ ಡೈಜೆಷನ್ ಸಿಸ್ಟಮ್ ಹೊರಟಾಗಿರುತ್ತೆ. ಅದಕ್ಕೆ ಮಂದ ಪಾಪ 1-2 ಕೂಡ ಮಾಡ್ಕೊಳ್ಳೋದು ಕಷ್ಟ, ಭಯ. ಅದಕ್ಕೆ ಹೇಳ್ತೀರ, ಜೀವನದಲ್ಲಿ ಪ್ರತಿಯೊಬ್ಬರು ಆ ಕಾಲದಲ್ಲಿ ಮಕ್ಕಳನ್ನ ಎಷ್ಟು ಚೆನ್ನಾಗಿಂದರೆ ಹಳೆ ಪಂಚೆ ಮೃದುವಾಗಿ ಮಕ್ಕಳನ್ನ ಶ್ರೇಯಸ್ಸು ಅಂದರೆ, ಇವತ್ತಿನ ದಿವಸ ಬಾಣಂತನ ಸರಿಯಾಗಿ ಮಾಡ್ಕೊಳ್ಳಲ್ಲ. 3 ತಿಂಗಳೆಲ್ಲ ಬಾಣಂತ 5 ತಿಂಗಳು ಕಾಲ ಮಾಡ್ಕೋಬೇಕು.
6ನೇ ತಿಂಗಳಿಗೆ ಶ್ರೇಯಸ್ನ ನೀನು ಅಕ್ಕಿ ಅಂದರೆ ಆ ಮಗುಗೆ ಬರುತ್ತೆ. ಅಂದರೆ ನೀನು ಚೆನ್ನಾಗಿ ಯಾವ ಕಾಲಕ್ಕೂ ಬೆಟ್ಟೆ ವಾತಾವರಣ ಚೆನ್ನಾಗಿ ಬಾಣಂತನ ಮಾಡಿಸ್ಕೊಂಡ್ರೆ ಆ ಮಗು. ಕೆಲವರು ಪಾಪ ಆ ಬಾಣಂತನ ಮಾಡಿಸ್ಕೋ ಯೋಗ್ಯನೂ ಇಲ್ಲ. ಯಾಕಂದರೆ ಈ ಕಡೆ ಎಲ್ಲೋ ಪಾಪ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಯಾರು ಮಾಡ್ತಾರೆ ಬಾಣಂತನ? ತಾಯಿನೇ ಇರಲ್ಲ, ಅಥವಾ ಇವನೆಲ್ಲೋ ಹೋಗಿ ಕೂತ್ಕೊಂಡ್ಬಿಟ್ರೆ ತಾಯಿ ಮನೆಯಿಂದ ಕೋಪಿಸ್ಕೊಂಡು ಮಾಡೋರು ಯಾರು? ಅಂಥ ಪರಿಸ್ಥಿತಿಗಳು. ಎಷ್ಟೋ ಜನ ಕೇಳ್ತೀನಿ ಕೇಳಿ, ಈ ಬಾಣಂತನ ಜೀವನ ಸಂತೋಷ ದುಃಖ ಎಲ್ಲಾನು ಕಲ್ಸ ಮೇಲೆ ಹೋಗ್ರ ಜೀವನ ಪೂರ್ತಿ ಎಲ್ಲವನ್ನೂ ಅನುಭವಿಸ್ತಾ ಹೋದರೆ ಸ್ವರ್ಗ ಸುಖ. ಆ ಸ್ವರ್ಗ ಸುಖ ಪ್ರತಿಯೊಬ್ಬರಲ್ಲೂ ಮಕ್ಕಳಿಗೆ ಕೊಡಬೇಕು. ಇವತ್ತು ಆಟ ಆಡ್ತಾ ಇರೋ ಮಕ್ಕಳಿಗೆ, ಸ್ಕೂಲ್ಗೆ ಹೋಗ್ತಕ್ಕಂಥ ಮಕ್ಕಳಿಗೆ ನಾವೆಲ್ಲ ಹೋದರೆ ಹಬ್ಬ ಅಂದರೆ 5 ಪುಸ್ತಕ 6 ಪುಸ್ತಕ. ನಮಗಿಂತ ಮೊದಲೆಲ್ಲ 2 ಪುಸ್ತಕ 3 ಪುಸ್ತಕ. ಈಗ ಹೊರೇನು ಹೊತ್ಕೊಂಡು ಹೋದಂಗೆ ಹಾಕ್ಬಿಟ್ಟು ಈಗಲೇ ರಿಬ್ಬೋನು ಎಲ್ಲ ಮುರಿದೋಗತ್ತೆ. ಆ ದರಿದ್ರ ಕಾಲೇಜ್ಗಳಿಗೆ ಸ್ಕೂಲಿಗೆ ಸೇರಿಸಿರ್ತಾರೆ. ಏನು ಹೊರೆ, ಮೂಟೆ ಹೊರೆ. ಈಗಲೇ ಕೂಲಿಯವರು ಆದಂಗೆ ಹೋಗಿದ್ರೆ ಅಕ್ಕಿ ಮೂಟೆ ಎದ್ದು ಬಿಸಾಕ್ರೋ ಅನ್ನೋ ಥರ ಆಗ್ಬಿಟ್ಟಿದೆ. ಆ ಮಕ್ಕಳಿಗೆ ಆ ಪುಸ್ತಕಗಳು ಒಂದಾದರೂ ಹೇಳ್ಕೊಡ್ತಾರೆ ಹೋಗಲಿ, ಅಷ್ಟರಲ್ಲಿ ಅದನ್ನು ಸುಮ್ಮನೆ ತೊಗೊಂಬರೋದು, ದುಡ್ಡು ಖರ್ಚು ಮಾಡೋದು. ತಲೆ ಒಳಗೆ ಏನೂ ಹೋಗಿರಲ್ಲ ಆ ಮಕ್ಕಳಿಗೆ. ಟೀಚರ್ಸು ತರ್ತಾರೆ ವಾಟ್ ಈಸ್ ಇನ್ ದಟ್ ಅಂತಾರೆ. ಏನೂ ಇಲ್ಲ ಅಲ್ಲಿ. ಅವ್ರ ತಲೆ ಒಳಗೆ ಇರೋದಿರಲಿ, ಬ್ಯಾಗಲ್ಲಿರುತ್ತಷ್ಟೇ, ತಲೆ ಒಳಗೆ ಏನೂ ಇರಲ್ಲ. ಅದಕ್ಕೆ ಪ್ರೀತಿ ವಾತ್ಸಲ್ಯ ಮಕ್ಕಳಿಗೆ ತುಂಬಿದ್ರೆ ಸ್ವಲ್ಪ ಕೊಟ್ಟರೆ ಸಾಕು, ಅದೆಲ್ಲ ಫಸ್ಟ್ ಕ್ಲಾಸು. ಇನ್ನು ಮೇಲೆ ಹೇಳ್ತೀನಿ ಕೇಳಿ, ಮುಂದಿನ ಮಕ್ಕಳು, ಇವತ್ತಿನ ದಿವಸ ನಾವು ಆ ಕಾಲದಲ್ಲಿ ಮೊಬೈಲ್ಗಳಿರಲಿಲ್ಲ, ಫೋನ್ ಅಂದರೆ ಏನೂ ಗೊತ್ತಿರಲ್ಲ. ಯಾರೋ ಮನೇಲಿ ಫೋನ್ ಇದೆ ದೊಡ್ಡದು ಅಂತಿದ್ವಿ. ಆದರೆ ಈ ಕಾಲದ ಮಕ್ಕಳು ಕಂಪ್ಯೂಟರ್ ಆಪರೇಟ್ ಮಾಡುತ್ತೆ, ಮೆಸೇಜು ಕಳಿಸುತ್ತವೆ. ಆ ಥರ ಪರಿಸ್ಥಿತಿ ಬಂದಾಗ ದಯವಿಟ್ಟು ಹೇಳ್ತಿದ್ದೀನಿ, ಮುಂದಿನ ಪೀಳಿಗೆ ಭಾಳ ಬೇಗ ಡೆವಲಪ್ ಆಗೋದ್ರಿಂದ ನಿಮಗೆ ಬೇಕಾಗಿರ್ತಕ್ಕಂಥ ಮಕ್ಕಳನ್ನ ಸರಿ ತಿದ್ದುಪಡಿಸ್ಕೊಳ್ಳದೇ ಇದ್ರೆ, ಸರಿಯಾಗಿ ನಮ್ಮ ಕಡೆ ವಶೀಕರಣ ಮಾಡಿಸ್ಕೊಳ್ಳದಿದ್ರೆ ಬೇಗ ಬಿಟ್ಟು ಹೊರಟೋಗುತ್ತೆ. ಕಲಿಯುಗ ಭಾಳಷ್ಟು ವೇಗವಾಗಿ ಹೋಗ್ತಾ ಇದೆ, ಉಗ್ರವಾಗಿ ಹೋಗ್ತಾ ಇದೆ, ಕೆಟ್ಟದಾಗಿ ಹೋಗ್ತಾ ಇದೆ. ಇಂಥ ಒಂದು ವಾತಾವರಣ ಸೇರಬೇಕಾದ್ರೆ ತಂದೆ ತಾಯಿಂದ್ರ ಭಾಳ ಚೆನ್ನಾಗಿ ಜೀವನ ಪೂರ್ತಿ ನಿಮ್ಮ ಮಕ್ಕಳನ್ನ ನೀವು ನೋಡಿಸ್ಕೊಳ್ಳದೆ, ನಿಮ್ಮ ಮಕ್ಕಳಿಗೆ ನೀವು ದಾರಿದೀಪ ಆಗದೇ ಇದ್ರೆ, ನಿಮ್ಮ ಮಕ್ಕಳಿಗೆ ನೀವು ಹತ್ರ ಇದ್ದು ಪ್ರೀತಿ ವಾತ್ಸಲ್ಯ ಕೊಡದೇ ಇದ್ರೆ, ನಿಮ್ಮ ಸ್ವಂತ ಅಜ್ಜಿ ತಾತ ಜೊತೆ ಇದ್ದಷ್ಟು ಶ್ರೇಯಸ್ಸು ಹೊರಗಡೆ ಇರ್ತಕ್ಕಂಥವ್ರು ಯಾರೂ ಆ ಪ್ರೀತಿ ವಾತ್ಸಲ್ಯ ಕೊಡಲ್ಲ. ಆದ್ದರಿಂದ ಆ ಮಕ್ಕಳು ವಾತಾವರಣನೇ ಹಾಗಾಗೋದ್ರಿಂದ ನಿಮಗೇನಾಗುತ್ತೆ ಜೀವನದಲ್ಲಿ, ನಿಮ್ಮ ಪ್ರೀತಿ ಮಕ್ಕಳಿಂದ ವಾಪಸ್ ಪಡೆಯೋಕ್ಕಾಗೋದಿಲ್ಲ. ಎಷ್ಟೋ ಜನ ಮಕ್ಕಳು ವಿದೇಶದಲ್ಲಿ ಇವತ್ತಿನ ದಿವಸ ಹೆಂಗೆ ಮಾಡಿದ್ದಾರೆ, ಯು ಗೋ ಸ್ಲೀಪ್ ಇನ್ ಯೋರ್ ರೂಮ್ ಅಂದಾಗ ಅದು ಹಾಗೆ ಚಿಕ್ಕ ವಯಸ್ಸಿಂದ ಆ ತೊಟ್ಟಿಗೆ ಬಿಸಾಕ್ಬಿಟ್ಟಿರ್ತಾರೆ. ಇದೇ ಸ್ವಿಮ್ಮಿಂಗ್ ಅಂತ, ಚಿಕ್ಕ ವಯಸ್ಸು ಹುಟ್ಟಿದ ತಕ್ಷಣ ಎತ್ತು ತೊಟ್ಟಿಗೆ ಹಾಕ್ತಾರೆ. ಆ ಥರ ಸ್ವಿಮ್ಮಿಂಗ್ ಕಲಿಸ್ಬಿಟ್ಟು ನೀನು ಇಂಡಿಪೆಂಡೆಂಟ್ ಆಗಿ ಬದುಕು ಅಂತ. ಇಂಡಿಪೆಂಡೆಂಟ್ ಆಗಿ ಬದುಕಬೇಕು. ಅಷ್ಟು ವಯಸ್ಸಲ್ಲಿ ಚಿಕ್ಕ ವಯಸ್ಸಿಗೆ ಬಂದುಬಿಟ್ಟು ಇಂಡಿಪೆಂಡೆನ್ಸಿ. ಇವತ್ತಿನ ದಿವಸ ಲವ್ ಮಾಡಬೇಕಾದ್ರೆ ನೀನು ಅವತ್ತು ಬಿಸಾಕಿದೆ, ನನ್ನ ಇಷ್ಟ, ನಾನು ಇಂಡಿಪೆಂಡೆಂಟ್ ಆಗಿ ಹುಡುಗಿ ನೋಡ್ಕೊಂಡು ನಿನಗಂಟೇನೋಯ್ತು ಅಂತ ಕ್ಯಾಕ್ರು ಸುಗಿತಾಳೆ ಅವಾಗ ನಿಮ್ಮ ಮಗಳು ಅಥವಾ ಮಗನೋ. ಅದಕ್ಕೆ ಹೇಳೋದು, ಜೀವನ ಅದಲ್ಲ, ಮಕ್ಕಳಿಂದ ಹೇಗೆ ಬೆಳೆಸ್ತೀವೋ ಗಿಡ ಹಾಗಿರುತ್ತೆ. ಸೊಟ್ಟ ಪಟ್ಟ ಹೋದರೆ ಹಿಂಗೂ ಹೋಗುತ್ತೆ ಹಂಗೂ ಹೋಗುತ್ತೆ. ಬೇಲಿ ಹಾಕಿ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಆ ಬೇಲಿ ಚೆನ್ನಾಗಿರಲಿ, ಮೃದುವಾಗಿರಲಿ, ಒಳ್ತಿರಲಿ ಅಂತ ಈ ಮುಖಾಂತರವಾಗಿ ಆ ಮಕ್ಕಳ ದಿನಾಚರಣೆಗೆ ಹೇಳ್ತಾ ಇದ್ದೀನಿ. ಏನಂತೀರಾ? ನೀವು ಕಾಯ್ತಾ ಇರಿ, ಈಗೋ ಬಂದು